ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ಭಾರಿ ಬೇಜಾರಾಗುತ್ತೆ ನನಗೆ. ಊಟ ಮಾಡ್ಬೇಕಾದ್ರೆ ಖುಷಿ ಆಗುತ್ತೆ. ನೀರೊಳಗೆ ಹೋಗ್ಬಿಟ್ಟದೇನೋ ಹೇಳ್ತಾರಲ್ಲ, ಹುಣಸೆ ಹುಳಿ ಹಿಡ್ದಾಗ ಆಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಒಳ್ಳೆ ಹುಣಸೆ ಹುಳಿ ಹಿಡ್ದಾಗ ನೋಡಿ ಹೆಂಗೆ ಹೇಳ್ತಾರೆ ನೋಡಿ. ಈ ಥರ ನಾನು ಸಣ್ಣಗೆ ಹೆಚ್ಚಿದ್ದೀನಿ. ಸಣ್ಣದಾಗಿ ಹೆಚ್ಚಿದಾಗ ಇಷ್ಟು ಶುದ್ಧ ಇತ್ತು. ನಾನು ಬೆಳಿಗ್ಗೆಂತೂ ಕಣ್ಣೇ ಬಿಡೋದಕ್ಕಾಗಲ್ಲ, ರಾತ್ರಿ ಅಂತೂ ನಾವು ಫ್ಯಾನೇ ಆಗ್ತಾಯಿಲ್ಲ, ಅಷ್ಟು ಚಳಿ ಚಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ನನ್ನ ಮುಖ ಎಷ್ಟು ವೈಟ್ ಆಗಿದೆಯಲ್ಲ, ಅದೇನೋ ಆಲಮ್ ಹಚ್ಚಿ ಹೌದು, ಆಲಮ್ ಪೌಡರಿಂದ ತುಂಬಾ ಬೆನಿಫಿಟ್ ಇದೆ. ಇವಾಗ ತಾನೇ ನಾವು ಏನೇನು ಅಡುಗೆ ಮಾಡಿದ್ದೀವಿ ಅಂತೇಳಿ ತೋರಿಸ್ತೀನಿ, ತಡೀರಿ. ಏನಂತಂದರೆ ನಾನು ಏನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಮಾಡಿರೋ ಅಂಥ ಅಡುಗೆ ಯಾಕೆ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಂದರೆ ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಹಂಗಾಗ್ಬಿಟ್ಟು ಅದೇನು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಅಂತೇಳ್ಬಿಟ್ಟು ಅದನ್ನೇ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಮ್ಮ ಕೂಕು ನೋಡಿ ಊಟಕ್ಕೆ ಕರೆದ್ಬಿಟ್ಟು ಅಲ್ಲಿ ಪೋಚ್ಕೊಂಡಿದ್ದಾಳೆ ಕುಕ್ಕು ಮರಿ. ಅಲ್ಲಿ ಪೋಚ್ಕೊಂಡಿದೆ ಇವಾಗ. ಓಕೆ ಫ್ರೆಂಡ್ಸ್, ಬನ್ನಿ ಏನೇನು ಅಡುಗೆ ಮಾಡಿದ್ದೀನಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಚಪಾತಿ ಇದೆ, ಹಾಗೆ ಇದು ಬೀಟ್ರೋಟ್ ಪಲ್ಯ, ಇದು ಬಜ್ಜಿ, ಇದು ಬಂದು ಅನ್ನ. ನೋಡಿ ಬಜ್ಜಿನೂ ಕೂಡ ತೋರಿಸ್ತೀನಿ. ನೋಡಿ ಬಜ್ಜಿ. ಫ್ರೆಂಡ್ಸ್, ಇವಾಗ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಅದಕ್ಕೂ ಮುಂಚೆ ಬನ್ನಿ ನಮ್ಮ ಕೂಕು ಕರೆಯೋಣ. ನಮ್ಮ ಕುಕ್ಕು ಮರಿ ಏನಾಡ್ತಿದ್ದೆ ನೋಡೋಣ ಬನ್ನಿ. ಬೆಳ್ಬಿಳಿ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೆ ಕೂಕು ಮರಿ. ಹಚ್ಕಡೆ ಬಾ ಆಗಲ್ಲ ಮಾತಾಡು. ನೋಡಿ ಹೊಡಕ್ಕೆ ಬರಲ್ವಾ? ಬರ್ತೀನಿ. ಕೂಕೈ ಚಿಕನ್ ಮಟನ್ ಆಗಿದೆ, ಊಟ ಮಾಡೋಳು. ಬಜ್ಜಿ ಚಪಾತಿ ಅಂತ ಅನ್ನೋದಕ್ಕೆ ಬೀಟ್ರೋಟ್ ಪಲ್ಯ ಅಂತ ಬರ್ತಾ ಇಲ್ಲ. ಬಜ್ಜಿ ಚಪಾತಿ ಏನು ಇಷ್ಟ ಆಗಲ್ವಾ? ಇಷ್ಟ ಆಗುತ್ತೆ, ತಿಂತೀನಲ್ಲ. ಏನು ಇಷ್ಟ ಆಗುತ್ತೆ? ಈ ಕೋಕೋನಾಯಿ. ಈ ಕೋಕೋನಾಯಿಗೆ ಚಿಕನ್ ಹಾಕಬೇಕು. ದಿನ ಚಿಕನ್ನು, ಕಬಾಬು, ಎಗ್ ರೈಸು, ಅದಕ್ಕೆ ಕಬಾಬು, ಮೊಟ್ಟೆ ಬೇಯಿಸಿರೋದು ಇದಾದರೆ ತಿಂತಾಳೆ. ಕೋತಿನ ಈ ಥರ ಇದ್ದಾಳೆ ನಮ್ಮ ಕೂಗು. ಊಟ ಬರ್ಸು. ಓಕೆ. ಕಾಫಿ ಬೇಕು ನನಗೆ. ಅಡುಗೆ ಮಾಡಿ ಸಾಕಾಗ್ಬಿಟ್ಟಿದೆ. ಟೈಮ್ ಎಷ್ಟಾಗಿರ್ಬೋದು ಇವಾಗ? 12:30. ಟೈಮ್ ಬಂದು 12:30 ಆಗಿದೆ. ನಮಗೆ ಊಟ ಹೊಟ್ಟೆ ಹಸ್ತೈತೆ. ಇವಳು ನಾನು ಊಟ ಆದಮೇಲೆ ಅಥವಾ ತಿಂಡಿ ಆದಮೇಲೆ, ಊಟ ಅಲ್ಲ ಜಾಸ್ತಿ ತಿಂಡಿ ಆದಮೇಲೆ ಕಾಫಿ ಕುಡಿಯೋದು ಜಾಸ್ತಿ. ನೀರು ಕುಡಿಯೋಕ್ಕಿಂತ ಮುಂಚೆ ಕಾಫಿ ಕುಡಿದ್ಬಿಡ್ತೀನಿ. ನೀರು ಕುಡಿದಾದ್ಮೇಲೆ ಕಾಫಿ ಕುಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇಳಿಯೋದು ಇಲ್ಲ, ಅದು ಎತ್ತಲಾಗ ಒಳ್ಳೆ ನೀರೊಳಗೆ ಹೋಗಿ ಹಾಕ್ದಂಗೆ ಆಗ್ಬಿಡುತ್ತೆ. ಹೆಂಗೆ ಗೊತ್ತಾ, ನೀರೊಳಗೆ ಹೋಗ್ಬಿಟ್ಟದೇನೋ ಹೇಳ್ತಾರಲ್ಲ, ಹುಣಸೆ ಹುಳಿ ಹಿಡ್ದಾಗ ಆಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಒಳ್ಳೆ ಹುಣಸೆ ಹುಳಿ ಹಿಡ್ದಾಗ ನೋಡಿ ಹೆಂಗೆ ಹೇಳ್ತಾರೆ. ನಾನು ಮುಂಚೆ ಸಖತ್ತಾಗಿ ಗಾದೆ ಹೇಳ್ತಿದ್ದೆ, ಎಲ್ಲ ಆಶ್ಚರ್ಯ ಪಡೋರು. ಏನು ಸಖತ್ತಾಗಿ ಗಾದೆ ಹೇಳ್ತೀಯ ಮಾತಾಡಿ ನೀನು ಅಂತೇಳಿ. ಆ ಥರ ಎಲ್ಲ ಗಾದೆ ಅಂತೆ, ಗಾದೆ ಹೇಳಿದೆ. ಗಾದೆ ಹೇಳ್ಬಿಟ್ರೆ ಎಲ್ಲರೂ ಗಾದೆ ಅಲ್ಲ, ಗಾದೆ ಗಾದೆ ಹೇಳ್ಬಿಟ್ರೆ ಅವು ಎಂತೆಂಥ ಗಾದೆ ಹೇಳ್ತೀವ ತಾಯಿ ಅಂತ ಹೇಳೋರು. ನನಗೆ ಇವಾಗ ನನಗೆ ಮರ್ತೋದಂಗೆ ಆಗ್ಬಿಟ್ಟೈತೆ ಗಾದೆಗಳೆಲ್ಲ. ಗೊತ್ತಿಲ್ಲ ನನಗೆ ವ್ಲಾಗ್ ಮಾಡ್ತಾ ಅಷ್ಟಾಗಿ ಇದು ಬರ್ತಾಯಿಲ್ಲ. ಯಾವಾಗಲೂ ಕಿತ್ತಾಡ್ತಾ ಜಗಳಾಡ್ತಾ ಇದ್ರೆ ಮಾತ್ರ ಗಾದೆಗಳು ಬರ್ತವೆ, ಇಲ್ಲಾಂದ್ರೆ ಬರೋದಿಲ್ಲ. ಯಾಕಂದರೆ ಅದು ಸಂದರ್ಭಕ್ಕೆ ತಕ್ಕನಂಗೆ ಅದು ಈ ನೀನು ಹಿಂಗೆ ಮಾಡ್ತಿರೋಳು ಅದೇನೋ ಹೇಳಿದ್ರಂತೆ ಹಾಗೆ ಹಿಂಗೆ ಅಂತ ಹೇಳೋದು ಒಂದು ವಾಡಿಕೆ ಬರುತ್ತೆ. ಆ ಮುಖಾಂತರ ನನಗೆ ಗಾದೆಗಳು ಹೆಂಗೋ ಬಂದ್ಬಿಡವು. ಇವಾಗ ಅಂಥದ್ದು ಏನು ಜಗಳ ಏನು ಇಲ್ವಲ್ಲ. ನನ್ನ ಪಾಡಿಗೆ ನಾನು, ನನ್ನ ಮಗಳು, ನನ್ನ ಜೀವನ, ನನ್ನ ಸಂಸಾರ, ಯೂಟ್ಯೂಬು, ರೀಲ್ಸು, ಫೇಸ್ಬುಕ್ ಅಷ್ಟೇ. ಹಂಗಾಗ್ಬಿಟ್ಟು ಅಂಥದ್ದೇನು ಗಾದೆಗಳು ನನಗೆ ಬರೋದಿಲ್ಲ. ಇವಾಗ ನಾನೇ ಹೇಳೋಕೆ ಹೋದ್ರು ಕೂಡ ಯೋಚನೆ ಮಾಡಿ ಹೇಳಿದ್ರೆ ಇವ್ರು ಪಟ್ ಅಂತ ಹೇಳ್ತಾಳೆ ನೋಡಿ. ಹಾಗೆ ಅದಕ್ಕೆ ನಾನು ತಿಂಡಿ ತಿಂದ ತಕ್ಷಣ ಕಾಫಿ ಕುಡಿಯೋದು ಅಭ್ಯಾಸ. ಅದು ಒಂದನೇ ನೀರು ಕುಡಿಬಾರ್ದು. ಅದೇ ಗತಲೇನೆ ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಅಂದರೆ ಇವಳಿಗಾದ್ರೂ ಹೇಳ್ತಿರ್ತೀನಿ. ಕ್ಯಾಮ್ರಾ ಆನ್ ಮಾಡಿಲ್ವಲ್ಲ? ಆನ್ ಮಾಡಿದ್ದೀನಿ, ಜಾಸ್ತಿ ಕ್ಯಾಮ್ರಾ ಆಫ್ ಮಾಡ್ತೀನಿ ನಾನು. ಅದಕ್ಕೆ ಅವಳಂಗೆ ಹೇಳ್ತಾಳೆ ಯಾವಾಗ್ಲೂ. ಅದಕ್ಕೆ ಅವಳಿಗೆ ಜ್ಞಾಪಿಸಿದ್ದು. ಯಾಕೆ ಅಂದರೆ ಅಮ್ಮ ನೀನು ಕಾಫಿ ಕುಡಿಂಗಿದ್ರೆ ಹೇಳಿ ಇವಾಗಲೂ ಇಟ್ಬಿಡ್ತೀನಿ ಅಂತೇಳಿ. ನಾನೇನು ಮಾಡ್ತೀನಿ ಗೊತ್ತಾ, ಇನ್ನೇನು ಎಡ್ತೈತೆ ಅನ್ಬೇಕಾದ್ರೆ ಹೋಗ್ಬಿಟ್ಟು ಕಾಫಿಗಿಟ್ಟು ಕಾಫಿ ಮಾಡ್ಕೊಂಡ್ಬಂದು ಆಮೇಲೆ ಅದನ್ನು ತಿಂದ್ಬಿಟ್ಟು ಕಾಫಿ ಕುಡಿತೀನಿ. ಯಾಕಂದ್ರೆ ತಣ್ಣಗೂ ಆಗಬಾರ್ದು ಕಾಫಿ ಅಂತೇಳಿ. ಕಾಫಿ ಬರ್ತಿದ್ಯಾ? ಕಾಫಿಗೆ ಸಕ್ಕರೆ ಹಾಕ್ಬಿಟ್ಟು ಇಡ್ತೀನಿ. ಊಟ ಆದ ತಕ್ಷಣಕ್ಕೆ ಬಿಸಿ ಮಾಡಿ ಇದನ್ನ ಕಾಫಿ ಪೌಡರ್ ಬ್ರೂನು ಕಟ್ ಮಾಡಿಬಿಡು. ಬ್ರೂನು ಹಂಗೆ ಆಗೋಯ್ದ್ರೆ ಆಗ್ಬಿಡುತ್ತೆ. ಹೌದು, ಇನ್ಸ್ಟೆಂಟ್ ಕಾಫಿ. ಅರ್ಧ ಲೋಟನ ಇನ್ಸ್ಟೆಂಟ್ಗಿಂತ ಇನ್ಸ್ಟೆಂಟ್ ಕಾಫಿ. ಅವ್ರು ಪೌಡರ್ ಮಾಡ್ಕೊಟ್ರೆ ಇನ್ಸ್ಟೆಂಟ್ ಕಾಫಿ ಮಾಡ್ಕೊಂಡು ಕುಡಿಯೋದ. ಪೌಡರ್ ಮಾಡ್ಕೊಟ್ರೆ ನಾವು ಇನ್ನೂ ಇನ್ಸ್ಟೆಂಟ್ ಆಗಿ ಜೋಡಿಸ್ತೀವಿ. ಇನ್ನೆಷ್ಟೇ ಪ್ಲಾಸ್ನ ಇಕ್ಕೊಂಡು ಕಮ್ಮಿ ಇತ್ತಷ್ಟೇ ಮಾಡ್ಬಿಟ್ಟು. ಫ್ಲಾಸ್ಕ್ ತಗೊಂಡ್ಬರ್ಬೇಕು. ಒಂದು ಫ್ಲಾಸ್ಕಲ್ಲಿ ಹಾಕಿರೋ ಫ್ರೆಂಡ್ಸ್. ನಮ್ಮಮ್ಮ ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಫ್ಲಾಸ್ಕಲ್ಲಿ ನಾವು ಎದ್ದಳಕ್ಕಿಂತ ಮುಂಚೆ ಕಾಫಿ ಟೀ ಎರಡೂ ಮಾಡಿಬಿಟ್ಟು ಎರಡೂ ಫ್ಲಾಸ್ಕಿಗೆ ಹಾಕಿ ಇಟ್ಬಿಡೋದು. ಇಟ್ಬಿಡ್ತಿದ್ರು ನಮ್ಮಮ್ಮ. ಏನಂತಂದರೆ ಒಂದು
ಕಾಫಿ ಬೇಕಾದರೆ ಕಾಫಿ, ಟೀ ಬೇಕಾದರೆ ಟೀ. ನಾನು ಎದ್ದು ಹೋಗಿ ಕಾಫಿ ಕುಡಿಯೋಷ್ಟೊತ್ತಿಗೆ ಅದಂತೂ ತಣ್ಣಗಾಗಿ ಬೆಚ್ಚಗಿರೋದು. ಅವಾಗ ನಾನು ಅಂದ್ಕೊಂಡಿದ್ದೆ ಕಾಫಿ ಟೀ ಏನು ಚೆನ್ನಾಗಿಲ್ಲ ಫ್ಲಾಸ್ಕಲ್ಲಿ ಹಾಕಿರೋದು ಅಂತ. ನಮ್ಮಮ್ಮ ನಾನು ಸಣ್ಣಳಿದ್ದಾಗ ನಾನು ಟೀ ಕುಡಿತಿರ್ಲಿಲ್ಲ. ನಾನು ಟೀ ಕೊಟ್ಟರೆ ತಗ ಟೀ ಕುಡಿ ಅಂತೇಳಿ ಕೊಟ್ಟರೆ ನಾನು ಟೀ ಬೇಡ ಅಂತಿದ್ದೆ. ನಮ್ಮಮ್ಮ ಖುಷಿ ಪಡೋದು, ನೋಡು ನನ್ನ ಮಗಳು ಟೀ ಕುಡಿಯಲ್ಲ, ಇದನ್ನೇ ಅಭ್ಯಾಸ ಮಾಡ್ಕೊ, ಒಳ್ಳೆ ಅಭ್ಯಾಸ ಅದು ಅಂತ ಕಾಫಿ. ಇವಾಗ ನನಗೆ ಅದು ತಲೆನೋವು ಬರೋದಕ್ಕೆ ಟೀ ಕುಡ್ಕೊಂಡು ಅಭ್ಯಾಸ ಟೈಮ್ ಪಾಸಿಗೋಸ್ಕರ ಕುಡಿತಿದ್ದೆ ಟೀ, ಅದು ದುರಭ್ಯಾಸ ಆಗ್ಬಿಟ್ಟು ತಲೆನೋವು ಬೇಕಂತ ಅದನ್ನು ಬಿಟ್ಬಿಟ್ಟೆ. ಇವಾಗ ಕಾಫಿ ಕುಡಿದೇ ತಲೆನೋವು ಬಂದರೆ ಕಾಫಿ ಕುಡಿಲೇಬೇಕು, ಮಸ್ಟ್ ಆ್ಯಂಡ್ ಶುಡ್, ಇಲ್ಲಾಂದರೆ ನಂಗೆ ತಲೆನೋವೇ ಬಿಡೋಲ್ಲ. ಹಾಗಾಗಿ ಕಾಫಿ ಕುಡಿದ ತಕ್ಷಣ ಹೆಂಗೆ ಮೈ ಆಗುತ್ತೆ ಗೊತ್ತಾ ಫ್ರೆಂಡ್ಸ್, ಕಾಫಿ ಕುಡಿದ ತಕ್ಷಣ ಹಿಂಗೆ ಕುಡಿತಾ ಇರ್ತೀನಿ 2 ಗುಕ್ 3 ಗುಕ್, ಹಂಗೆ ಹೆಂಗೆ ಮೈ ಆಗುತ್ತೆ ಅಂದರೆ, ಒಂದು ನೀವು ಬ್ರೆಡ್ ಇರುತ್ತಲ್ಲ, ಒಂದು 8-10 ಬ್ರೆಡ್ಡಿಗೆ ನೀರು ಹಾಕ್ಬಿಟ್ಟು ಪ್ರೆಸ್ ಮಾಡಿ, ಹಿಂಗೆ ಒಂದು 8-10 ಬ್ರೆಡ್ ಇರ್ತವೆ ಪೀಸ್ಗಳು, ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಹೆಂಗೆ ಸಣ್ಣ ಆಗುತ್ತೆ ನೋಡಿ, ಈ ಥರ ಹಿಂಗೆ ಡೌನಿಗೆ ಹಿಂಗೆ ಈ ಥರ ಹಿಂಗೆ ಡೌನ್ ಮಾಡಿದ ತಕ್ಷಣ ಆ ರೀತಿ ತಲೆನೋವು ಇನ್ನೂ ಅರ್ಧ ಲೋಟ ಕುಡಿದಿರಲ್ಲ, ಹಂಗೆ ಮೈ ಆಗ್ಬಿಡುತ್ತೆ. ನಿಜವಾಗ್ಲೂ ತಲೆನೋವಿಗೆ ಮಾತ್ರ ಬೆಸ್ಟ್ ಕಾಫಿ. ಬಟ್ ಆದರೆ ನಾನು ಬೆಳಿಗ್ಗೆ ಸಾಯಂಕಾಲ 3 ಟೈಮ್ ಕುಡಿತಾ ಇರ್ತೀನಿ. ಅದೊಂದು ನನಗೆ ಸ್ವಲ್ಪ ಏನಾದರೂ ಒಂದು ಕಾಫಿ ಕುಡಿದ್ರೆ ಬೆಟರ್ ಅಂತೇಳಿ. ಕಾಫಿ ಕುಡಿಬಾರ್ದು, ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದಕ್ಕಿಂತ ಬಿಸಿನೀರು ಕುಡೀರಿ. ನಾನು ಅದನ್ನು ಅಭ್ಯಾಸ ಮಾಡ್ಕೊತೀನಿ, ತುಂಬ ಒಳ್ಳೆಯದು. ಬಿಸಿನೀರು ಕುಡಿದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ. ಹಸಿ ತರಕಾರಿಗಳು ತಿನ್ನಬೇಕು, ಹಣ್ಣುಗಳು ತಿನ್ನಬೇಕು. ಅದನ್ನು ಅಭ್ಯಾಸ ಇಲ್ಲ, ಅದನ್ನು ಅಭ್ಯಾಸ ಮುಂದೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಡೈಲಿ ಒಂದಷ್ಟು ಹಣ್ಣು, ತರಕಾರಿ, ಬಿಸಿ ನೀರು ಮತ್ತು ತಲೆನೋವು ಬಂದರೆ ಮಾತ್ರ ಕಾಫಿ ಕುಡಿಯೋ ಥರ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಮುಂದಿನ ಒಂದು ಫ್ಯೂಚರ್ ಅಂದರೆ ಈ ಒಂದು ವೀಕಲ್ಲೇ ಸ್ಟಾರ್ಟ್ ಮಾಡ್ತೀನಿ ಆ ಥರ. ಯಾಕಂದರೆ ಮಾರ್ಕೆಟಿಗೆ ಹೋಗಿಲ್ಲ ನಾನು, ಹೋದಾಗ ಎಲ್ಲ ಏನೇನು ಬೇಕೆಲ್ಲ ತೊಗೊಂಬರ್ಬೇಕು. ತಟ್ಟೆ ವಾಶ್ ಮಾಡಿ, ವಾಶ್ ತಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡಿ ನೀನು ಬಂದು ಕೈ ತೊಳ್ಕೊಂಡು ಹಿಂಗೆ ತಟ್ಟೆ ಹಾಕೊಂಡು ಮುನ್ನೋದಷ್ಟೇ, ಏನಿಲ್ಲ. Pond's Bright Beauty Face Wash. ಫ್ರೆಂಡ್ಸ್ ನೋಡೋಣ ಹೇಗಾಗಿದೆ. ಫ್ರೆಂಡ್ಸ್ ಇವಾಗ ನೋಡಿ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಕಡೆಗೆ ಸ್ವಲ್ಪ ಡೌನ್ ಚಕ್ಕೆ ಲವಂಗ ಬನ್ನಿ ಊಟ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಫಿ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಫ್ರೆಂಡ್ಸ್, ಇವಾಗ ಸಾಯಂಕಾಲ ಆಗಿದೆ. ಏನಾದರೂ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ನ್ಫ್ಲೋರ್ನ ತೊಗೊಂಬಂದಿದ್ದೀನಿ. ನೋಡಿ, ಕಾರ್ನ್ಫ್ಲೋರ್ ಇದೆ, ಹಾಗೆ ಎಲೆಕೋಸು ಇದೆ. ಬಟ್ ಅದರ ರೆಸಿಪಿ ತೋರಿಸಲ್ಲ, ಓಕೆನಾ? ನೀವು ನೋಡ್ಬೋದು, ಇಲ್ಲಿ ಎಲೆಕೋಸು ಇದೆ. ಎಲೆಕೋಸು ಅದು ತುಂಬ ಹಳೆಯದು ಅನ್ಸುತ್ತೆ, ಇಲ್ಲೇ ಮಾರ್ಕೆಟಲ್ಲೇ ತೊಗೊಂಬಂದಿದ್ದು. ಹಾಗಾಗಿ ಓಕೆನಾ, ಎಲ್ಲ ಹೆಚ್ಕೊಂಡು ಸಿಗ್ತೀನಿ. ಮನೆಗೆ ಸ್ನ್ಯಾಕ್ಸ್ ಸಿಗಂತ ಇವಾಗ ನಮ್ಮ ಮನೆಗೆ ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ನಮಗೆ ಇಬ್ಬರಿಗೂ ಬೋಂಡ ತಿನ್ನಂಗಾಯ್ತು ಅಂದರೆ ನಾವು ಇದನ್ನೇ ಮಾಡೋದು. ಇದು ಬಿಟ್ಟು ಬೇರೆದೇ ಮಾಡಲ್ಲ. ನಿಮಗೋಸ್ಕರ ಬೇರೆ 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 ರೆಸಿಪಿನ ಮಾಡಿ ತೋರಿಸ್ತೀನಿ. ಕತ್ಲು ಕತ್ಲು ನೀಟ್ ಹಾಕು ಸ್ವಲ್ಪ, ನೀನು ತೋರಿಸಿ ಬಾ ಹಿಂಗೆ. ಈ ಮಾತಾಡ್ತದೆ ಕಾಮಿ ಬರ್ತೀನಿ, ನಾನು ಏನೂ ಆಗಿಲ್ಲ ಅಲ್ವ, ಅದಕ್ಕೆ ಏನಿಲ್ಲ, ರೆಡಿಯಾಗಿದೆ. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ನಮಗೆ ಏನಾದರೂ ಬೋಂಡ ತಿನ್ನಂಗಾಗುತ್ತಪ್ಪ. ಈಗಂತೂ ಇವಾಗ ಹೆಂಗೆ ಹೇಳಿ, ನಾಳೆ ಇವತ್ತು ಅಪ್ಲೋಡ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹಾಕುವಂಥದ್ದು ಬಂದು ವಿಡಿಯೋ ನವೆಂಬರ್ 1ನೇ ತಾರೀಕಾಗಿರುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ ಏನು ಅಂತಂದರೆ, ನಮಗೆ ಇವಾಗ ನೋಡಿ, ಇದು ಅಕ್ಟೋಬರ್ ಅಲ್ವಾ? ಅಕ್ಟೋಬರ್ ಎಂಡಿಂಗ್, ಇದು ಅಕ್ಟೋಬರ್ ಎಂಡಿಂಗು, ನಾಳೆ ನವಂಬರ್. ನವಂಬರ್ ಅಂದರೆ ಇವು ಅಕ್ಟೋಬರ್ ಎಂಡಿಂಗಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಕ್ಟೋಬರ್ ಅರ್ಧದಲ್ಲೇ ಸ್ಟಾರ್ಟ್ ಆಗಿದೆ. ಏನಂತಂದರೆ ಈ ಒಂದು ಚಳಿ, ಓಕೆನಾ? ಅದು ನವಂಬರ್ ಅಂದರೆ ಇನ್ನು ಜಾಸ್ತಿ ಆಗ್ತಾಯಿದೆ. ಬೆಳಿಗ್ಗೆಂತೂ ಕಣ್ಣೇ ಬಿಡೋದಕ್ಕಾಗಲ್ಲ, ರಾತ್ರಿ ಅಂತೂ ನಾವು ಫ್ಯಾನೇ ಆಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಅಂದರೆ ಫುಲ್ ರಾತ್ರಿ ಅಷ್ಟು ಚಳಿ ಆಗುತ್ತೆ, ಬೆಳಿಗ್ಗೆ ಜಾವ ಅಷ್ಟು ಚಳಿ ಇದೆ ಅಂತಂದರೆ ಮಧ್ಯಾಹ್ನದೊತ್ತು ಕೂಡ ಸಾಯಂಕಾಲದಷ್ಟು ಅದು ಸ್ಟಾರ್ಟ್ ಆಗಿರುತ್ತೆ ಚಳಿ ಅಂತೇಳಿ. ಅವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ನಮ್ಮಿಬ್ಬರಿಗೆ ಇನ್ನೇನೇ ತಂದುಕೊಟ್ರು ಗೋಬಿ ಮಂಚೂರಿನ ಅಂಗಡಿಯಿಂದ, ಹೋಟೆಲಿಂದ ಅಥವಾ ಇನ್ನೆಲ್ಲೋ ಡಾಬಾಯಿಂದ ತೊಗೊಂಡು
ತೊಗೊಂಬಂದ್ರು ನಮ್ಗೆ ಇಷ್ಟ ಆಗಂತದೆ ನಾವು ಮನೇಲಿ ಮಾಡೋದು ಡ್ರೈ ಗೋಬಿ. ಈ ಒಂದು ಡ್ರೈ ಗೋಬಿ ಮಾಡ್ತಾಯಿದ್ವಿ, ಯಾಕಂದರೆ ಪಕೋಡ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಕಡ್ಲೆಟ್ಟಿಂದ ಮಾಡಿದ್ದೆಲ್ಲ ಸ್ಮೂತ್ ಅನಿಸುತ್ತೆ, ಕ್ರಿಸ್ಪಿಯಾಗಿರಬೇಕು, ಕ್ರಂಚಿಯಾಗಿರಬೇಕು ಅಂತಂದರೆ ಈ ಒಂದು ಎಲೆಕೋಸಿಂದ ಮಾಡೋಂಥದ್ದು, ಓಕೆನಾ. ಹಾಗಾಗಿ ನಾನು ಎಲೆಕೋಸನ್ನ ಹೆಚ್ಚಾಗಿದ್ದೀನಿ, ಬಟ್ ರೆಸಿಪಿ ತುಂಬಾ ಹಾಕಿದ್ದೀನಿ ನನ್ನ ಒಂದು ಚಾನಲಲ್ಲಿ, ನೀವು ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಇವಾಗ ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚಿದ್ರೆ ಮಾತ್ರ ಇದು ಚೆನ್ನಾಗಿ ಬರೋಂಥದ್ದು. ಈ ಒಂದು ಎಲೆಕೋಸನ್ನ ಇಷ್ಟಿಷ್ಟುದ ಹೆಚ್ಚುತ್ತಾರೆ, ಅದು ಹಿಂಗೆ ಕರಿಯೋದಕ್ಕೆ ಚೆನ್ನಾಗಿರೋದಿಲ್ಲ, ತಿನ್ನಲಿಕ್ಕೂ ಚೆನ್ನಾಗಿರೋದಿಲ್ಲ, ಬಾಯೆಲ್ಲ ನೋಡ್ಕೊಂಡ್ಬಿಡುತ್ತೆ. ಅದಕ್ಕೆ ಈಸಿಯಾಗಿ ನಿಮಗೆ ಸಣ್ಣದಾಗಿ ಹೆಂಗೆ ಹೆಚ್ಚೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಈ ಥರ ನಾನು ಸಣ್ಣಗೆ ಹೆಚ್ಚಿದ್ದೀನಿ, ಸಣ್ಣದಾಗಿ ಹೆಚ್ಚಿದಾಗ ಇಷ್ಟು ಶುದ್ಧ ಇತ್ತು. ನಾನು ಈ ಕ್ಲಿಪ್ಪಿಂಗ್ ತೊಗೊಳೋದಕ್ಕಿಂತ ಮುಂಚೆನೇ ಈ ಥರ ಮಾಡ್ಕೊಂಡಿದ್ದೆ. ನಿಮಗೆ ನೋಡಿ, ಈ ಥರ ಹೆಚ್ಚಿದಾದ್ಮೇಲೆ, ಓಕೆನಾ, ಹೆಚ್ಚಿದಾದ್ಮೇಲೆ ನಾನು ಈ ಥರ ಮಾಡ್ಕೋಬೇಕು. ಅದು ನೋಡಿ, ಒಳ್ಳೆ ಮ್ಯಾಗಿ ನೂಡಲ್ಸ್ ಥರ ಕಾಣ್ತಾ ಇದೆ, ಹಿಂಗೆ ಸೊಳ್ಳ ಬೆಳ್ಳ ಅಲ್ವಾ. ಮ್ಯಾಗಿ ನೂಡಲ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಹಿಂಗೆ ಸೊಳ್ಳ ಬೆಳ್ಳ ಇರುತ್ತಲ್ಲ ನೂಡಲ್ಸ್, ಆ ಥರ ಇದೆ ನೋಡಿ. ಹಿಂಗೆ ಈ ಥರ ಮಾಡಿ ಸಣ್ಣದಾಗೆ ಇಷ್ಟು ಶುದ್ಧ ಇರಲ್ಲ ಫ್ರೆಂಡ್ಸ್, ಎಷ್ಟು ಗೊತ್ತಾ, ಈ ಥರ ಕುಳೆ ಥರ ಇರಲ್ಲ, ತುಂಬ ಇದು ಇಷ್ಟು ಶುದ್ಧ ಇರುತ್ತೆ ನೋಡಿ, ಆ ಥರ ಇರಲ್ಲ. ನಾನು ಸಣ್ಣದಾಗಿ ಈ ಥರ ಹೆಚ್ಚಿದ್ದೀನಿ ನೋಡಿ. ಹಿಂಗೆ ಮಾಡ್ಬೇಕು, ಈ ಥರ ನೀವು ಹಿಂಗೆ ಮಾಡ್ತು ಅಂದರೆ ಎಲ್ಲ ಸಖತ್ತು ಸಣ್ಣದಾಗಿ ನೋಡಿ, ನುಸಿ ಆಗಿರುತ್ತೆ. ಇದನ್ನು ಕರಿಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಕೂಡ ಆಗುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಬಾಯಿ ನೋವು ಬರಲ್ಲ. ಬಟ್ ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ, ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡಿದರೆ ಸಾಕು, ಸಣ್ಣ ನುಸಿ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಐಡಿಯಾ ನನಗೆ ಮಾಡ್ತಾನೆ ಬಂದಿದ್ದು. ಈ ಒಂದು ಡ್ರೈ ಗೋಬಿ ಮಾಡುವಾಗ ಮಾಡ್ತಾ ಬಂದಿದ್ದಂಥದ್ದು. ಕಡಲೆ ಹಿಟ್ಟಿಂದ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಲ್ವ, ಹಾಗಾಗಿ ಕಾರ್ನ್ಫ್ಲವರ್ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಇದ್ರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳಿ, ನಾನು ಹಾಕೋದಿಲ್ಲ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಂಥದ್ದು. ಇವಾಗ ನೋಡಿ ಸಂಜೆ ಆಗ್ತಾ ಬಂತು, ಇವಾಗ ಬಿಸಿ ಬೋರ್ಡ್ ಥರ ಏನಾದರೂ ಕ್ರಂಚಾಗಿರೋ ತಿಂದು ಕಾಫಿ ಕುಡಿದ್ಬಿಟ್ರೆ ಫುಲ್ ಇವತ್ತಿನ ಡೇ ಕಂಪ್ಲೀಟ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಓಕೆನಾ. ಇಲ್ಲಾಗಿದೆ, ಖಾಲಿ ಮಾಡಿದ್ದೀನಿ. ಸಂಜೆ ಟೈಮು ಯಾವುದೇ ಒಂದು ಸ್ನ್ಯಾಕ್ಸ್ ತಿಂದರೂ ಕೂಡ ಈ ಒಂದು ಕಾಫಿ ಇಲ್ಲದೆ ಹೋದರೆ ಅದು ಸ್ನ್ಯಾಕ್ಸ್ ತಿಂದಂಗೆ ಆಗೋದಿಲ್ಲ. ಹಾಗೆ ಆ ಒಂದು ಡೇ ಈ ಸ್ನ್ಯಾಕ್ಸ್ ತಿಂದು ಕಾಫಿ ಕುಡಿದೇ ಹೋದರೆ ಕಂಪ್ಲೀಟ್ ಆದಂಗೆ ಅನಿಸೋದಿಲ್ಲ ನನಗಂತೂ. ಹಾಗಾಗಿ ಕಾಫಿ ಕುಡಿತಾ ಇದ್ದೆ ಡ್ರೈ ಗೋಬಿ ತಿಂದು. ಫ್ರೆಂಡ್ಸ್, ಇವಾಗ ಗೋಬಿ ಮಂಚೂರಿ ಆಯಿತು. ಇವಾಗ ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ. ಈ ಒಂದು ಹೆಸರು ಕಾಳು ಕೂಡ ಹಾಕ್ತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಮಂದಲು ಬರುತ್ತೆ. ಇನ್ನೊಂದು ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ಬರೀ ಬೇಳೆಗಿಂತ ಹೆಸರು ಬೇಳೆ ಹಾಕಿ ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಇದನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟು ಆಲೂಗೆಡ್ಡೆ, ಟೊಮೊಟೊ, ಈ ಕೊತ್ತಂಬರಿ, ಈರುಳ್ಳಿನ ಹೆಚ್ಚಿಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕಿ ಸಾಂಬಾರು ಪುಡಿ ಇದೆ, MTR ಸಾಂಬಾರು ಪುಡಿ ಹಾಕ್ಬಿಟ್ಟು ಘಾಟದು ಕೆಮ್ಮು ಇಲ್ಲ, ಅದಲ್ಲ, ಅದು ಇನ್ನೊಂದು ಲೋಕಲ್ ಬ್ರ್ಯಾಂಡ್ ಐತಲ್ಲ, ಅದು ಚೆನ್ನಾಗಿಲ್ಲ. ಇದು MTR ಐತಲ್ಲ, MTR ಅದು ಸೊಕ್ಕಾಗೈತೆ, ಅದನ್ನ ಹಾಕಿ ಮಾಡ್ತೀನಿ. ಅದು ಕೆಮ್ಮು ಬರುತ್ತಲ್ಲ, ಅದಲ್ವಾ? ಅದಲ್ಲ, ವಾಶ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಇವತ್ತು ಬೇಳೆ ಸಾರು ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಬೇಳೆ ಸಾರು. ಓಕೆ. ಇದು ಸಾರು ನೇಮ್ ಬಂದು ಆಲೂಗೆಡ್ಡೆ ಬೇಳೆ ಸಾರು ಅಂತ. ಆಲೂಗೆಡ್ಡೆ ಬೇಳೆ ಸಾಂಬಾರು. ಒಂದು ಆಲೂಗೆಡ್ಡೆ ಹಾಕಿ 2 ಟೊಮೊಟೊ ಹಾಕಿದ್ರೆ ಆಯಿತು. ಇದೊಂದು ಫ್ರೆಂಡ್ಸ್ ನೋಡಿ, ಇಲ್ಲಿ ಬೇಳೆನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಆಲೂಗೆಡ್ಡೆ, ಟೊಮೊಟೊ, ಕೊತ್ತಂಬರಿ, ಹಾಗೆ ಈರುಳ್ಳಿ, ಈ ಬೆಳ್ಳುಳ್ಳಿನೂ ಕೂಡ ಹಾಗೆ ಹಾಕ್ತೀನಿ. ಒಂದು ಸ್ವಲ್ಪ ಜಜ್ಜಿಟ್ಟಿದ್ದೀನಲ್ವ, ಇದನ್ನು ಒಗ್ಗರಣೆ ಹಾಕ್ತೀನಿ, ಘಮ ಚೆನ್ನಾಗಿ ಬರುತ್ತೆ ಅಂತೇಳಿ. ಇವಾಗ ಇದನ್ನು ಹಾಕುವ. ನೋಡಿ, ಈ ಒಂದು MTR ಸಾಂಬಾರು ಪುಡಿಯಿಂದ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ಹಾಕ್ತೀನಿ. ಧನಿಯ ಪೌಡ್ರ್ ಐತೆ, ನಾನು ಈ ಸಾಂಬಾರು ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ. ಇದನ್ನು 1 ಸ್ಪೂನ್ ಹಾಕ್ತೀನಿ ಸಾಕು. ಓ ಮೈ ಗುಡ್ನೆಸ್, ಧನಿಯ ಪೌಡರ್ ಇದ್ದರೂ ಕೂಡ ನಾನು ಈ ಒಂದು ಸಾಂಬಾರು ಪುಡಿನೇ ಹಾಕಿದ್ದೀನಿ. ಈಗ ಇದೇ ಒಂದು MTR ಚಿಲ್ಲಿ, ರೆಡ್ ಚಿಲ್ಲಿ, ಇದನ್ನು 1 ಸ್ಪೂನ್ ಬೇಡ, 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಓಕೆನಾ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೇಳೆ ಸಾಂಬಾರು ಸ್ವಲ್ಪ ಎಣ್ಣೆ ಹಾಕ್ಬಿಡುವ, ಹಿಂಗೆ ಬೇಳೆ ಚೆನ್ನಾಗಿ ಬೇಯಲಿಕ್ಕೆ. ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಲೋಟ ಸಾಕು, ಬೇಜಾನಾಗ್ಬಿಡುತ್ತೆ. ಇಷ್ಟು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಬೇಳೆ ಕ್ವಾಂಟಿಟಿ ನೋಡಿಕೊಂಡು, ತರಕಾರಿ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಅಲ್ಲಿ ಕ್ಲೋಸ್ ಮಾಡಿ ಮೇಲಿಟ್ಟು
ಹಾಕಿ ಸ್ಟವ್ ಹಚ್ಚಿ 3 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಬೇಳೆ ಕಡ್ಡೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಪಾತ್ರೆ ಇಟ್ಟಿದ್ದೀನಿ. ಇವಾಗ ಇದು ಕಾದಿ ಚೆನ್ನಾಗಿ ಕಾದ್ಬಿಡ್ತದೆ. ಪಾತ್ರೆ ಮತ್ತೆ ಚೆನ್ನಾಗಿ ಕಾದಿದೆ. ಎಣ್ಣೆ ಕೊಟ್ಟು ಜಾಸ್ತಿ ಹಾಕಿದ್ದೀನಿ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಕುಕ್ಕರ್ಗೆ ಸಾಸಿವೆ ಹಾಕಿದ್ರೆ ಜಾಸ್ತಿ ಇಷ್ಟ ಆಗಲ್ಲ, ಸ್ವಲ್ಪ ಹಾಕ್ಬೇಕು. ಹಾಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬಿಟ್ಕೊಟ್ಟಿರೋದು ಬೇರೆ ಸಾಂಬಾರು ಪುಡಿ ಜಾಸ್ತಿ ಕೊಟ್ಟು ಹಾಕ್ಬೇಕು. ಒಬ್ಬರು ಚೆನ್ನಾಗಿ ಹಚ್ಚಿಸ್ಕೊಂಡು ಮನೆ ತುಂಬ ಘಾಟ್ ಆಗುತ್ತೆ. ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ಭಾರಿ ಬೇಜಾರಾಗುತ್ತೆ ನನಗೆ. ಊಟ ಮಾಡ್ಬೇಕಾದ್ರೆ ಮಾತ್ರ ಖುಷಿ ಆಗುತ್ತೆ. ಕೊತ್ತಿಮರಿ ಅಂದೆ ಅಷ್ಟೇ. ಊಟ ಮಾಡ್ಬೇಕಾದ್ರೆ ಅಲ್ಲ ಸಾರು ಮಾಡ್ಬೇಕಾದ್ರೆ ಹೆಚ್ಚಬೇಕಾದ್ರೆ ಒಬ್ರು ಅದೆಲ್ಲ ಜೋಡಿಸ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಾಕಮ್ಮ? ಹಿಂಗೆ ನನಗೆ ನೋಡಿ ಎಷ್ಟು ಕಲರ್. ಅರಿಶಿನ ಪುಡಿನೇ ಹಾಕಿಲ್ಲ. ಏನು ಕಲರ್ ಐತೆ ಗೊತ್ತಾ ಸಾರು? ಹೌದಾ? ಕಲರೇ ಎಷ್ಟು ಸಖತ್ತಾಗೈತೆ ಕಲರ್. ಅರಿಶಿನ ಪುಡಿನೇ ಹಾಕಿಲ್ಲ. ಅರ್ಶಿನ ಪುಡಿ ಹಾಕ್ತದೆ ಹೆಂಗ್ ಬಂದು ಕಲರು? ಅದು ಇದು ಸಾಂಬಾರ್ ಪುಡಿಗೆ ಹಾಕಿರ್ತಾರಲ್ವಾ? ಟೇಸ್ಟ್ ನೋಡೋ ವಿಧಾನವನ್ನು ಕಳೆದುಕೊಳ್ಳಿರಿ. ಗೊತ್ತಾಗಲಿಲ್ಲ ಅಂದರೆ ಟ್ಯೂಷನ್ಗೂ ಬರ್ಬೋದು. ಫೀಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಮುಖ ತೋರಿಸ್ಕೊಂಡು ಜಾಸ್ತಿನಾದ್ರೂ ಕೊಡ್ಲಿ, 1 ರೂಪಾಯಿ ಕೊಡ್ಲಿ, ಫ್ರೀಯಾಗೆ ಬಂದ್ರಿ. ಏನು ಫ್ರೀ ಆಗಲ್ಲ ಅಕ್ಕ, ದುಡ್ಡು ಹಾಗೆ ಆಗುತ್ತೆ. ಯಾಕಂದರೆ ಅಂಥ ವಿದ್ಯೆ ಅದು ಅಲ್ವಾ? ಫ್ರೀಯಾಗಿ ಬನ್ನಿ, ನಾನು ಹೇಳ್ಕೊಡ್ತೀನಿ ಅಡುಗೆ ಮಾಡುವ ವಿಧಾನ. ಅಲ್ಲಲ್ಲ, ಟೇಸ್ಟ್ ನೋಡು ಬರೀತಿ ಹೇಳಿದ್ದು ನಾನು. ಎಲ್ಲರೂ ಟೇಸ್ಟ್ ಮಾಡೋದು, ಅಡುಗೆ ಮಾಡೋದು. ಅಮ್ಮ ಹಾಕಿ ತಗೋ, ತೆಗೆದುಕೋ, ತಗೊಳ್ಳಿ. ಥ್ಯಾಂಕ್ ಯು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ಮಾಡಿದಂಥ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ಅದರಲ್ಲೂ MTR ಪುಡಿನ ಯೂಸ್ ಮಾಡಿಕೊಂಡು, ಖಾರದ ಪುಡಿ, ಸಾಂಬಾರು ಪುಡಿನ ನಾನು ಯೂಸ್ ಮಾಡಿಕೊಂಡು ಮಾಡಿದಂಥ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ಕಲರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ನಾವು ಮನೇಲಿ ಮಾಡ್ತೀವಲ್ವ, ಈ ಒಂದು ಯೆಲ್ಲೋ ಕಲರ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಪುಡಿ, ಅದಕ್ಕಿಂತನೂ ಟೇಸ್ಟು, ಅದಕ್ಕಿಂತನೂ ಕಲರ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು MTR ಸಾಂಬಾರು ಪುಡಿ. ಹಾಗೆ ಖಾರದ ಪುಡಿ ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಟಾಪ್ ಏನಿದೆ ಅಲ್ವಾ, ಈ ಒಂದು ಟಾಪು ಸ್ವಲ್ಪ ಟಾಪ್ ಎಡ್ಜಸ್ ಏನಿದೆ ಅಲ್ವಾ, ಅಲ್ಲಿ ಇದಾಗಿದೆ, ಸ್ಕ್ರ್ಯಾಚ್ ಆಗಿದೆ. ಅಂದರೆ ಸ್ಟಿಚಸ್ ಎಲ್ಲ ಬಿಚ್ಕೊಂಡಿದೆ. ಆದರೂ ಕೂಡ ನನಗೆ ಈ ಒಂದು ಟಾಪು ತುಂಬಾ ಇಷ್ಟ. ಆದರೂ ಕೂಡ ಈ ಟಾಪ್ನ ನಾನು ಬಿಡೋದೇ ಇಲ್ಲ. ಮತ್ತೆ ಹಾಕ್ಕೊತಾನೆ ಇರ್ತೀನಿ. ಹಾಕೋಬಾರ್ದು ಅಂತ ಎತ್ತಿರ್ತೀನಿ, ಆದರೂ ಕೂಡ ಹಾಕ್ಕೊತಾ ಇರ್ತೀನಿ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಬೀರ ಹತ್ರ ಏನೋ ತೊಗೋಬೇಕು ಅಂತ ಬಂದಿದ್ದೆ. ಹಾಗೆ ಚೆನ್ನಾಗಿ ಕಾಣ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ಹಾಗೆ ತೊಗೊಂಡೆ. ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಾಂಬಾರು ಹಾಗೆ ನಾನು ಕೊಟ್ಟರೆ ಒಂದು ಗೋಬಿ ಟಿಪ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಟೇಕ್ ಕೇರ್, ಬೈ, ಲವ್ ಯು ಆಲ್.